ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನ ಲೆಕ್ಕಿಸಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಧಿಕ್ಕರಿಸಿ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಬಹುತೇಕ ನಮ್ಮೆಲ್ಲರಿಗೂ ಅತ್ಯಂತ ನಾಚಿಕೆಗೇಡಿನ ವಿಷಯ. ಇದು ನನಗೆ ಬಹಳ ವಿಚಿತ್ರ ಅನಿಸ್ತಾ ಇದೆ. ಈ ರಾಜ್ಯದಲ್ಲಿ ಬರೀ ಮುಸ್ಲಿಮರು ಮಾತ್ರ ಬಡವರ, ಬರೀ ಮುಸ್ಲಿಮರು ಮಾತ್ರ ನಿಮಗೆ ಓಟ್ ಕೊಟ್ಟು ಈ ಸರ್ಕಾರವನ್ನ ತಂದ್ರ, ದಲಿತರಲ್ಲಿ ಬಡವರಿಲ್ವಾ? ಕೋಲಿ ಸಮಾಜದಲ್ಲಿ, ಕುರುಬ ಸಮಾಜದಲ್ಲಿ, ಲಿಂಗಾಯತರಲ್ಲಿ, ಇವತ್ತು ಎಲ್ಲ ಸಮಾಜದಲ್ಲಿ ನಿಮಗೆ ಬಡವರು ಬಹುತೇಕ ನಿಮಗೆ ಕಣ್ಣಿಗೆ ಎಲ್ಲಿ ಕಾಣಲಿಲ್ಲ. ನಿಮಗೆ ಬಡತನ ಎಲ್ಲಿ ಕಾಣ್ತು ಅಂದ್ರೆ ಬರೀ ಮುಸ್ಲಿಮರಲ್ಲಿ ಮಾತ್ರ ನಿಮಗೆ ಬಡತನ ನೋಡೋದು ಸಿಕ್ತು. ಅದಕ್ಕಾಗಿ ಸಂವಿಧಾನವನ್ನ ಧಿಕ್ಕರಿಸುವುದರ ಮುಖಾಂತರ ನೀವೇನು ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದೀರಲ್ಲ, ನಾವು ಇದರ ವಿರುದ್ಧ ಹೋರಾಟ ಮಾಡ್ತೇವೆ. ವಿಧಾನಸಭೆ ಒಳಗೂ ಹೋರಾಟ ಮಾಡ್ತೇವೆ, ಹೊರಗೂ ಹೋರಾಟ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ನಾವು ಮುಸ್ಲಿಮರ ವಿರೋಧಿಗಳಲ್ಲ. ನೀವು ಮುಸ್ಲಿಮರ ಮೇಲೆ ಪ್ರೀತಿ ಇದ್ರ ಸಾಕಷ್ಟು ಜನ ಮುಸ್ಲಿಮರ ಬಡವರ, ಅವ್ರಿಗೆ ಮನೆ ಕಟ್ಕೊಡ್ರಿ, ಅವ್ರಿಗೆ ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ, ಅವರಿಗೆ ಆರೋಗ್ಯದ ಸೌಲಭ್ಯಗಳು ಕೊಡ್ರಿ. ಆದ್ರೆ ನೀವು ಏನು ಸಂವಿಧಾನವನ್ನ ಗಾಳಿಗೆ ತೂರಿ ಈ ಮೀಸಲಾತಿಯನ್ನು ಕೊಡ್ತಾ ಇದ್ದೀರಲ್ಲ, ಬಹುತೇಕ ಈ ರಾಜ್ಯದಲ್ಲಿ ವಂಚೀಕರುವ ಸಮಾಜ, ಹಕ್ಕಿ ಪಿಕ್ಕಿ ಜನಾಂಗ, ಅದೆಷ್ಟೋ ಜನಾಂಗಗಳು ಇವತ್ತಿಗೂ ಕೂಡ ರೋಡ್ ಮೇಲೆ ಇರ್ತಕ್ಕಂಥದ್ದು. ಆ ಬಡವರು ನಿಮ್ಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ವಿಧಾನಸಭೆಯಲ್ಲಿ ನಮ್ಗೆ ತಾವೇನು ಅಮಾನತು ಮಾಡಿರಿ, ಅಮಾನತು ಅಷ್ಟೇ ಅಲ್ಲ, ನೀವೇನು ಶಿಕ್ಷೆ ಕೊಟ್ಟರು ಈ ನೀತಿಯ ವಿರುದ್ಧ ತಾವೇನು ಕರ್ನಾಟಕದ ವಿಧಾನಸಭೆ ನಾವು ಅದೊಂದು ರಾಜ್ಯದ 7 ಕೋಟಿ ಜನರ ದೇವಾಲಯ ಅಂತೇಳಿ ನಾವು ಆರಾಧನೆ ಮಾಡ್ತೇವೆ. ಆ ದೇವಾಲಯದಲ್ಲಿ ತಾವು ಔರಂಗಜೇಬನ ಆಡಳಿತ, ಟಿಪ್ಪು ಸುಲ್ತಾನನ ನೀತಿಗಳನ್ನು ತಾವೇ ತರಲತ್ತೀರಿ. ಇದರ ವಿರುದ್ಧ ನಾವು ತೊಡೆ ತಟ್ಟಿ ಹೋರಾಟ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ. ಬಂಧುಗಳೇ, ಇದರ ಜೊತೆಗೆ ತಾವೆಲ್ಲರೂ ಕೇಳಿದ್ದೀರಿ, ಅನಂತ್ ಕುಮಾರ್ ಹೆಗಡೆಯವರು ಏನೂ ಮಾತೇ ಆಡಿರಲಿಲ್ಲ, ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಇವತ್ತು ನೀವು ಆರೋಪ ಮಾಡಿದ್ರಿ. ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರು ಲಂಡನ್ ಒಳಗೆ ಕುಂತು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿ ಇನ್ನೇನು ಕೆಲವೇ ದಿವಸದೊಳಗೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಹೊರಟವರು ಜವಾಬ್ದಾರಿತನದ ಹೇಳಿಕೆ ಸಂವಿಧಾನವನ್ನ ಮುಸ್ಲಿಮರ ರಕ್ಷಣೆಗಾಗಿ ನಾವು ಬದಲಾವಣೆ ಮಾಡ್ತೀವಿ ಅಂತಿದ್ರಲ್ಲ, ತಾವು ಈ ಮಾತನ್ನ ವಾಪಸ್ ತಗೋಬೇಕು. 7 ಕೋಟಿ ಕನ್ನಡಿಗರಿಗೆ ತಾವು ಕ್ಷಮೆಯನ್ನ ಕೇಳಬೇಕು. ಇದರ ಜೊತೆಗೆ ತುಂಬಾ ನೋವಿನಿಂದ ಹೇಳ್ತೇನೆ, ಏನು ಆಲಮಟ್ಟಿ ಜಲಾಶಯ, ನಾರಾಯಣಪುರ ಬಸವಸಾಗರ ಜಲಾಶಯದಿಂದ